ಈ ದೋಣಿ ನದಿ ತೀರದಲ್ಲಿರುವಂತಹ ಕೃಷಿ ಭೂಮಿ ಈ ಮುಂಗಾರು ಮಳೆಯಿಂದ ಪ್ರವಾಹದ ಒಂದು ಸಿಚುವೇಶನ್ ಆಗಿ ಇಲ್ಲಿ ಬೆಳೆಗಳು ನಾಶ ಆಗಿರುವಂಥದ್ದು ಆಗಿದೆ. ಸೊ ಈ ಸಲ ನೀರು ಸ್ವಲ್ಪ ಜಾಸ್ತಿ ಮಾತ್ರ ಮಳೆ ಬಂದಿರುವುದರಿಂದ ಆಗಿರುವಂಥ ಹಾನಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೇವೆ. ಸುಮಾರು ಇಲ್ಲಿ ದೋಣಿ ನದಿ ಪ್ರವಾಹದಿಂದ ಅಂದಾಜು ಪ್ರಕಾರ ಸುಮಾರು ಒಂದು 5,500 ಹೆಕ್ಟೇರ್ಗಿಂತ ಹೆಚ್ಚು ಜಮೀನುಗಳು ಮುಳುಗಡೆ ಆಗಿದೆ ಅನ್ನುವಂಥದ್ದು ವರದಿ ಇದೆ. ಬಟ್ ಡೀಟೈಲ್ಡ್ ಸರ್ವೆ ರಿಪೋರ್ಟು ಈಗ ನಡೀತಾ ಇದೆ. ನಮ್ಮ ಕಾರ್ಯತಂಡಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ನಮ್ಮ ಕಂದಾಯ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಈ ಜಂಟಿ ಸಮೀಕ್ಷೆಯನ್ನು ಆದಷ್ಟು ಬೇಗ ಮುಗಿಸಿ ನಮಗೆ ವರದಿ ಸಲ್ಲಿಸಲಿದ್ದಾರೆ. ಆ ವರದಿ ಪ್ರಕಾರ ಎಷ್ಟು ಬೆಳೆ ನಷ್ಟ ಆಗಿದೆ, ಆ ಬೆಳೆ ನಷ್ಟಕ್ಕೂ ಕೂಡ ನಾವು ಪರಿಹಾರವನ್ನು ತಕ್ಷಣ ರೈತರ ಖಾತೆಗೆ ನೇರವಾಗಿ ಪರಿಹಾರ ತಂತ್ರಾಂಶದ ಮುಖಾಂತರ ಜಮಾ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿರುವಂಥ ರೈತರು ಒಂದು ಕಾಯಮಾಗಿ ಒಂದು ಶಾಶ್ವತ ಪರಿಹಾರವಾಗಿ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಫಂಡು ಮತ್ತು ಪ್ಲ್ಯಾನು ಏನಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸೊ ಈಗ ಸದ್ಯಕ್ಕೆ ಇಲ್ಲಿರುವಂಥ ಬ್ರಿಡ್ಜ್, ದೋಣಿ ನದಿ ಅಕ್ರಾಸ್ ಇರುವಂತಹ ಬ್ರಿಡ್ಜು 1 ಕಿಲೋಮೀಟರ್ ಆನ್ ಈದರ್ ಸೈಡ್ ಡಿಸಿಲ್ಟಿಂಗ್ ಕೆಲಸವನ್ನು ಈ ಸಲ ಸ್ಟೇಟ್ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂತ ಹೇಳಿ ಡಿಸಾಸ್ಟರನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಬರುವಂಥ ಒಂದು ಫಂಡಿನಿಂದ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೇವೆ. PRED ಇಂಪ್ಲಿಮೆಂಟೇಷನ್ ಏಜೆನ್ಸಿಯಾಗಿ ಕೊಟ್ಟಿದ್ದೇವೆ. ಸೊ ಅವರು ಎಲ್ಲ ವರ್ಕ್ ಮಾಡ್ಕೊಳ್ಳಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕಾರ್ಯಾದೇಶವನ್ನು ಕೂಡ ನೀಡಿದ್ದಾರೆ. ನವೆಂಬರ್ ಅಂತ್ಯದಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆದ ಕೂಡಲೇ ಈ ಡಿಸಿಲ್ಟಿಂಗ್ ವರ್ಕು ಜೊತೆಗೆ ಪ್ಲಾಂಟೇಷನ್ ಬೌಂಡ್ರಿ ಪ್ಲಾಂಟೇಷನ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಇದು ಸದ್ಯ ಮಟ್ಟಕ್ಕೆ ಪ್ರಿಯಾರಿಟಿ ವರ್ಕ್ ಇರುವುದರಿಂದ ಅದನ್ನು ತೊಗೊಂಡಿದ್ದೇವೆ. ಹಂತವಾಗಿ ಈ ಎಂಟೈರ್ ದೋಣಿ ನದಿಯಲ್ಲಿ ಇರುವಂಥ ಪ್ರಾಬ್ಲಮನ್ನು ಅನಾಲಿಸಿಸ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಕಾಮಗಾರಿಗಳನ್ನು ಕೂಡ ಆದಷ್ಟು ಬೇಗ ಕೈಗೊಳ್ಳಲಿಕ್ಕೆ ಸರ್. ಅದು ಬ್ಯಾಂಬೂ ಹಚ್ಚೋದಿಲ್ಲ ಸರ್, ಈ ಅಂದರೆ ಇದೆಲ್ಲ ಕೊಚ್ಕೊಂಡು ಆ ಕಡೆ ಇದಕ್ಕೆ ನದಿ ಪಾತ್ರ ಇಲ್ಲ ಸರ್, ಎಲ್ಲಿ ಅಂತ ಲಿಮಿಟೇಷನ್, ಅದಕ್ಕೆ ಬ್ಯಾಂಬೂ ಹಚ್ಚಬೇಕು ಅನ್ನೋಂಥ ಬೇಡಿಕೆ ಇದೆ ಸರ್. ಅದಕ್ಕೆ ಯೋಜನೆ ಕೂಡ ಆಗಿತ್ತು. ಅದನ್ನೇನು ಯಾವ ರೀತಿ ಪ್ಲ್ಯಾನ್ ಮಾಡ್ತೇವೆ? ಈಗ ಸದ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಡಿಸಿಲ್ಟಿಂಗ್ ಮಾಡಬೇಕು. ಎರಡನೇದು ತಾವು ಹೇಳಿದ ಹಾಗೆ ಡಿಸಿಲ್ಟಿಂಗ್ ಮಾಡಿದರೂ ಕೂಡ ಅದು ಮತ್ತೆ ಕೊಚ್ಕೊಂಡು ಬ್ಲ್ಯಾಕ್ ಕಾಟನ್ ಸಾಯಿಲ್ ಇರುವುದರಿಂದ ಮತ್ತೆ ಬಂದು ಸಿಲ್ಟ್ ಆಗುವಂತಹ ಒಂದು ಸನ್ನಿವೇಶ ಆಗಿದೆ. ಹಿಂದೆನೂ ಕೂಡ ಆ ರೀತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಸಲ ಈ ಕ್ರಿಯಾಯೋಜನೆಯಲ್ಲಿ ಬ್ಯಾಂಬೂ ಪ್ಲಾಂಟೇಷನ್ ಸಹ ಆಗಬೇಕಂತ ಹೇಳಿ ಅದರಲ್ಲಿ ಇಟ್ಕೊಂಡಿದ್ದೇವೆ. ಸೊ ದಟ್ ಅದು ರೂಟ್ಸು ಮತ್ತು ಈ ರೈತರ ಹೊಲಕ್ಕೆ ಮತ್ತೆ ಅದು ಸಿಲ್ಟು ಡೆಪಾಸಿಟ್ ಆಗದ ಹಾಗೆ ಅದನ್ನು ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗಲಿದೆ. ಸೊ ಅದನ್ನು ಈ ಸಲ ಮಾಡ್ತೇವೆ. ಈ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಹೂಳು ತೆಗಿಬೇಕು ಅನ್ನುವಂಥದ್ದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಭಾಳ ವರ್ಷದ ಬೇಡಿಕೆ ಇದೆ. ಈಗ ಹೂಳು ತೆಗೆಯುವಂಥದ್ದೇ ಅದು. ಈಗ ಹೂಳು ತೆಗೆಯುವಂಥ ಕಾಮಗಾರಿಯನ್ನೇ ಈಗ ಈ 4 ಕಡೆಯೂ ಪ್ರಿಯಾರಿಟಿ ಮೇಲ್ಗಡೆ ಎಲ್ಲಿ ಬ್ರಿಡ್ಜಸ್ ಮೇಜರ್ ವಿಲೇಜಸ್ನಲ್ಲಿ ಕ್ರಾಸ್ ಆಗ್ತಾ ಇದೆ ಅಲ್ಲಿಯೂ ತೊಗೊಂಡಿದ್ದೇವೆ. ಈ ಅನುದಾನಕ್ಕೆ ಅನುಗುಣವಾಗಿ ಈಗ ಎಂಟೈರ್ ಸ್ಟ್ರೆಚ್ನಲ್ಲಿ ಹೂಳು ತೆಗೆಯುವಂಥ ಕಾಮಗಾರಿ ಈಗಾಗಲೇ ಒಂದು ಕ್ರಿಯಾಯೋಜನೆ ಕೈನಲ್ಲಿ ಇದೆ. ಅದಕ್ಕೆ ಬೇಕಾಗಿರುವಂಥ ಅನುದಾನ ಮತ್ತು ಅದನ್ನು ರೀವರ್ಕ್ ಮಾಡಿಕೊಂಡು ಎಷ್ಟಾಗ್ತದೆ ಅಂತ ಒಂದು ಸ್ಟಡಿ ಮಾಡಿಕೊಂಡು ಅದನ್ನು ನಾವು ಸಬ್ಮಿಟ್ ಮಾಡ್ತೇವೆ ಪ್ರಪೋಸಲ್. ಎಸ್, ಥ್ಯಾಂಕ್ ಯು ಸರ್.